ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಡಿ. ಸೊ ಇವತ್ತು ಸೀಮಂತದ ಫಂಕ್ಷನ್. ಸೊ ಈ ಸಾರಿ ಎಲ್ಲ ಈಗ ಕೋಳಿ ಬಿಡೋ ಸಂಪ್ರದಾಯ ಅಂತೆ. ಸೊ ಇದಾದ ನಂತರ ಸೀಮಂತದ ಸಂಪ್ರದಾಯ ಎಲ್ಲ ಇದೆ. ಸೊ ಇದು ಕಂಪ್ಲೀಟ್ ವಿಡಿಯೋ, ಸೀಮಂತದ ವಿಡಿಯೋ. ಸೊ ಬನ್ನಿ. ಬೇರೆ ಗೊತ್ತಾ ಗರ್ಗಾಗಲ್ಲ ಅಧ್ಯಕ್ಷರು. ಇದೊಂದು ಟೈಮ್ 9:30 ಗಂಟೆಗೆ ನಮ್ಮ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ನೋಡ್ಬೋದು ನೀವು ದೇವರಿಗೆ ಕೈ ಮುಗಿದು ಸೊ ಕೆಲವೊಂದು ಹರಕೆಗಳನ್ನೆಲ್ಲ ಹೇಳಿ ಇಲ್ಲಿ ಸಂಪ್ರದಾಯ ಸ್ಟಾರ್ಟ್ ಆಗುತ್ತೆ. ಅಂದರೆ ಊರಿನ ದೇವರಿಗೆ ಆಗಿರ್ಬೋದು, ಸೀಮೆಯ ದೇವರಿಗೆ ಆಗಿರ್ಬೋದು. ಸೊ ಕೆಲವೊಂದಿಷ್ಟು ಹರಕೆ ಹೇಳಿ ಇಲ್ಲಿ ಸಂಪ್ರದಾಯ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಇದು ದೈವದ ಕೋಣೆ, ಇಲ್ಲಿ ಕೈ ಮುಗಿದು ನೆಕ್ಸ್ಟ್ ಇನ್ನು ಇಲ್ಲಿ ಕೋಳಿ ಬಿಡುವ ಸಂಪ್ರದಾಯ ಅಂತ. ಕೋಳಿ ಬಿಡುವ ಸಂಪ್ರದಾಯ ಅಂತ ಹೇಳಿದರೆ ಇಲ್ಲಿ ಫಸ್ಟಿಗೆ ಕೋಳಿಗೆ ಅಕ್ಕಿ ಹಾಕಿ ಸೊ ಅಂದರೆ ತಲೆ ಸುತ್ತು ಮಾಡಿ ತಲೆಗೆ ಸುತ್ತುವರಿಸಿ, ಅಂದರೆ ಅಕ್ಕಿ ಕಾಳನ್ನು ತಲೆಗೆ ಸುತ್ತುವರಿಸಿ ಅದನ್ನು ಕೋಳಿಯ ಬಾಯೊಳಗೆ ಹಾಕಿ ಅದನ್ನು ತಿನ್ನಿಸುವಂಥದ್ದು. ಆ್ಯಂಡ್ ಇದು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ನನಗೆ ಗೊತ್ತಿರುವಷ್ಟು ಹೇಳ್ತೇನೆ ಅಷ್ಟೇ. ಸೊ ಇದನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಈ ಕೋಳಿ ಮೊಟ್ಟೆ ಇಟ್ಟು ಅದಕ್ಕೆ ಮರಿಯಾಗಿ ಸೊ ಅದಕ್ಕೆ ಆ ಮರಿ ಕೋಳಿ ವಾಪಸ್ ಮೊಟ್ಟೆ ಇಟ್ಟು ಸೊ ಇದು ಸಂತಾನಾಭಿವೃದ್ಧಿ ಆಗ್ತಾ ಹೋಗಲಿ, ಹಾಗೆಯೇ ಒಂದು ಹೆಣ್ಣು ಕೂಡ ಅಷ್ಟೇ ಎಲ್ಲ ಸಂತಾನಾಭಿವೃದ್ಧಿ ಆಗಿ ಸೊ ಮನೆ ಬೆಳಗಲಿ ಅನ್ನುವಂಥ ಉದ್ದೇಶ ಈ ಒಂದು ಕೋಳಿ ಬಿಡೋ ಸಂಪ್ರದಾಯ ಇದೆ. ಸೊ ಈ ಕೋಳಿಯನ್ನು ಸಾಕಷ್ಟು ಜಾಗ್ರತೆಯನ್ನು ನೋಡಬೇಕು ಅಂತ ಕೂಡ ಹೇಳ್ತಾರೆ. ಅದು ಅಂದರೆ ಮೊಟ್ಟೆ ಇಟ್ಟು ಮರಿಯಾಗಿ ಆ್ಯಂಡ್ ಅದು ನೆಕ್ಸ್ಟ್ ಜನ್ರೇಷನ್ ಹೋಗ್ತಾ ಇರಬೇಕು ಅನ್ನೋಂಥದ್ದು ಈ ಒಂದು ಕೋಳಿ ಬಿಡುವ ವಿಷಯದ ಸಂಪ್ರದಾಯ. ಸೊ ಅದರ ಜೊತೆಗೆ ಇನ್ನೊಂದು ಸಂಪ್ರದಾಯ ಇದೆ, ಅಂದರೆ ಹಿಂಗಾರ ಸಂಪ್ರದಾಯ. ಅಂದರೆ ಇದು ನನ್ನ ಅತ್ತಿಗೆ, ನನ್ನ ಅಪೋಸಿಟ್ ಇದ್ದಾರಲ್ವ, ಸೊ ಅವರ ಅತ್ತಿಗೆ ಅಂದರೆ ಹಸ್ಬೆಂಡ್ನ ಅಕ್ಕ, ಅವರು ಹಿಂಗಾರವನ್ನು ತಲೆಯ ಮೇಲೆ ಆ ಥರ ಇಟ್ಟು ಅದನ್ನು ಭಾಗ ಮಾಡಿ ಅದರಿಂದ ಒಂದು ಹಿಂಗಾರದ ಎಸ್ಲನ್ನು ತೆಗೆದು ತಲೆಗೆ ಇಡುವಂಥದ್ದು. ಸೊ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಏನಿಲ್ಲ, ಅಂದರೆ ಯಾಕೆ ಇಡ್ತಾರೆ ಇದೊಂದು ನಮ್ಮ ಒಂದು ಸೀಮಂತದಲ್ಲಿ ಇದೊಂದು ಸಂಪ್ರದಾಯ, ಅಂದರೆ ನಮ್ಮಲ್ಲಿ ಇಂಥ ಒಂದು ಸಂಪ್ರದಾಯ ಇದೆ. ಸೊ ಅದನ್ನು ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿ ಎಲ್ಲರೂ ಕೂಡ ಹಿರಿಯರೇ ಇರುವಂಥದ್ದು, ಆಲ್ಮೋಸ್ಟ್ ಎಲ್ಲರೂ ಅಮ್ಮ ಇದ್ದಾರೆ, ಅಲ್ಲಿ ದೊಡ್ಡಪ್ಪ ಮತ್ತು ಅಕ್ಕ, ಮಾವ, ಅತ್ತಿಗೆ ಅವರು, ಸೊ ಅಜ್ಜ ಅಲ್ಲಿ ಒಬ್ಬರಿದ್ದಾರೆ. ಸೊ ತುಂಬ ಜನ ಇದ್ದಾರೆ. ಸೊ ಅವರೆಲ್ಲ ಅಲ್ಲಿ ಆಶೀರ್ವದಿಸ್ತಿದ್ದಾರೆ. ಇದು ನೆಕ್ಸ್ಟ್ ನಮ್ಮ ಆಫೀಸ್ನದೇ ಅಕ್ಕ ಸುಮಿತ್ರಾ ಆ್ಯಂಡ್ ಅವರ ಅಕ್ಕ ಚೈತ್ರ ಅಂತ. ಸೊ ಫುಲ್ ನನ್ನ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಸೊ ಅವರೇ ರೆಡಿ ಮಾಡಿರುವಂಥದ್ದು. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದರೆ ನಾನು ಕೆಲವೊಂದಿಷ್ಟು ಜ್ಯುವೆಲ್ಲರೀಸೇ ಹಾಕಿದ್ದೇನೆ. ಸೊ ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ಅದು ಕೂಡ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ. ಚೈತ್ರ ಅಂತ, ಸೊ ಅವರ ಒಂದು ಜ್ಯುವೆಲ್ಲರಿ ನಿಮಗೇನಾದರೂ ಬೇಕಿದ್ದರೆ ಹೇಳಿ. ತುಂಬ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಬ್ರೈಡಲ್ಗೆ ಹೇಳಿ ಮಾಡಿಸಿದಂಥ ಜ್ಯುವೆಲ್ಲರಿ ನನಗೆ ತುಂಬ ಇಷ್ಟ ಆಯಿತು. ಇವರು ಹೇರ್ ಸ್ಟೈಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ, ಯಾಕಂತ ಹೇಳಿದ್ರೆ ಎಷ್ಟು ಬೇಗ ಬಂದು ರೆಡಿ ಮಾಡಿ, ಸೊ ರೆಡಿ ಮಾಡಿದ ಕ್ರೆಡಿಟ್ ಇವರಿಗೆ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.
ಇವತ್ತಿನ ಕಂಪ್ಲೀಟ್ ವ್ಲಾಗ್
ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಸೊ ಬಂದು ಹಾಗೆಯೇ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಸ್ಟೇಟಸ್ ಹಾಕಿ ವಿಶ್ ಮಾಡಿದೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್.